ಗುರು ನಮ್ಮ ಆರ್ ಸಿ ಬಿ ಸೇಲ್ ಆಗೋಯ್ತು ಅಂತಾನೆ ಹೇಳ್ಬೋದು. ಎಷ್ಟು ಕೋಟಿಗಪ್ಪ ಅಂತ ಹೇಳಿದ್ರೆ 16,705 ಕೋಟಿಗೆ ನಮ್ಮ ಆರ್ ಸಿ ಬಿ ಟೀಮು ಸೇಲ್ ಆಗೋಯ್ತು ಅಂತಾನೆ ಹೇಳ್ಬೋದು. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ನಮ್ಮ ಆರ್ ಸಿ ಬಿ ತಂಡ ಸೇಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಅವರು ಕಪ್ ಗೆಲ್ತಾ ಇದ್ದಂಗೆನೆ ಮತ್ತೆ ಸ್ಟ್ಯಾಂಪೆಡ್ ಕೇಸ್ ಆಗ್ತಾ ಇದ್ದಂಗೆನೆ ಆರ್ ಸಿ ಬಿ ಟೀಮ್ನ ಓನ್ ಮಾಡಿದೆ ಅಂತ ಡಿಯಾಜಿಯೋ ಅನ್ನೋ ಟೀಮ್ ಅವರು ನಮ್ಮ ಆರ್ ಸಿ ಬಿನ ಸ್ಟೇಕ್ ಹೋಲ್ಡರ್ಸ್ನ ಬಿಡೋಕೆ ರೆಡಿ ಆಗಿದ್ರು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ವಲ್ಪ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಹೆಚ್ಚಾಗಿತ್ತು, ಮತ್ತು ಈಗ ಸ್ವಲ್ಪ ದುಡ್ಡು ಮಾಡ್ಕೊಬಿಡಮ್ಮ ಅಂತ ಹೇಳ್ಬಿಟ್ಟು ಮಧ್ಯದಂತ ಡಿಯಾಜಿಯೋ ಅನ್ನೋ ಕಂಪ್ನಿಯವರು ಯೋಚನೆ ಮಾಡಿ ಆರ್ ಸಿ ಬಿನ ಸೇಲ್ಗೆ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಅದಕ್ಕೆ ಬೇಜಾನ್ ಜನ ಅಪ್ಲೈ ಮಾಡಿದ್ರು, ಮತ್ತು ಬೇಜಾನ್ ಬಿಡ್ಗಳು ನಡೀತಾ ಇದ್ರು. ಅಲ್ಲೂ ಕೂಡ ಆರ್ ಸಿ ಬಿ ಅವರು ಬಿಡ್ನ ಒಪ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಅವ್ರಿಗಿರೋ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗೋ ಗಂಟ ಅವ್ರನ್ನ ಆರ್ ಸಿ ಬಿನ ಮಾರಿರಲಿಲ್ಲ. ಈಗ ಮಾರಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಆ ರೇಂಜಿಗೆ ದುಡ್ಡು ಬಂದಿದೆ ಅಂತಲೇ ಹೇಳ್ಬೋದು. ಎಷ್ಟಕ್ಕಪ್ಪ ಅಂತ ಹೇಳಿದ್ರೆ 16,705 ಕೋಟಿಗೆ ಆರ್ ಸಿ ಬಿನ ಮಾರಿದ್ದಾರೆ ಅಂತಲೇ ಹೇಳ್ಬೋದು. ಇದು ಜಾಸ್ತಿ ಅಮೌಂಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 16,705 ಕೋಟಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಈಗ ಅಷ್ಟು ದುಡ್ಡನ್ನ ಇಲ್ಲಿ ಅವ್ರಿಗೆ ಹೋಗುತ್ತೆ, ಡಿಯಾಜಿಯೋ ಅನ್ನೋ ಕಂಪ್ನಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಈಗ ಆರ್ ಸಿ ಬಿಗೆ ಮೇನ್ ಸ್ಟೇಕ್ ಹೋಲ್ಡರ್ಸ್ 4 ಜನ ಅಂತಲೇ ಹೇಳ್ಬೋದು. ಮೊದಲನೇ ಸ್ಟೇಕ್ ಹೋಲ್ಡರ್ಸ್ ಬಂದ್ಬಿಟ್ಟು ಇಲ್ಲಿ ಆದಿತ್ಯ ಬಿರ್ಲಾ ಅನ್ನೋ ಗ್ರೂಪ್ಗೆ ಹೋಗುತ್ತೆ, ಮತ್ತು ಎರಡನೇದು ಬಂದ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾ, ನಮ್ಮ ಇಂಡಿಯಾದೇ ಎರಡೂ, ಮತ್ತು ಇನ್ನು ಮೂರನೇದು ಬರುತ್ತೆ ಬೋಲ್ಟ್ ವೆಂಚರ್ಸ್ ಅನ್ನೋದು ಗ್ರೂಪು, ನಾಲ್ಕನೇದು ಬರುತ್ತೆ ಬ್ಲ್ಯಾಕ್ ಸ್ಟೋನ್ಸ್ ಅನ್ನೋ ಗ್ರೂಪ್ಗೆ ನಮ್ಮ ಆರ್ ಸಿ ಬಿ ತಂಡ ಈಗ ಅವ್ರದ್ದಾಗಿದೆ ಅಂತಲೇ ಹೇಳ್ಬೋದು. ಇವರು ಯಾವ ರೀತಿ ನಮ್ಮ ಆರ್ ಸಿ ಬಿ ತಂಡನ ನಡ್ಸ್ಕೊಂಡು ಹೋಗುತ್ತೆ, ಮತ್ತು ಈಗ ಮುಂದೆ ಯಾವುದೇ ದುಡ್ಡು ಬಂದ್ರೂ ಏನೇ ಆದ್ರೂ ಈಗೆಲ್ಲ ಹೋಲ್ಡ್ ಮಾಡೋದು ಈಗ ಬಂದ್ಬಿಟ್ಟು ಈ 4 ಗ್ರೂಪ್ಸ್ಗಳು ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ಸಂಬಂಧ ಇರೋಣ ಇಲ್ಲಿ ಡಿಯಾಜಿಯೋ ಗ್ರೂಪ್ಗಾಗಿರ್ಬೋದು, ಮತ್ತು ಈಗಿರುವಂಥ 4 ಜನ ಸ್ಟೇಕ್ ಹೋಲ್ಡರ್ಸ್ಗಳಿಗಾಗಿದ್ರು ಯಾವುದೇ ಒಂದು ಸಂಬಂಧ ಇರಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಆರ್ ಸಿ ಬಿನ ಅವರು ಡಿಯಾಜಿಯೋ ಅನ್ನೋ ಕಂಪ್ನಿಯವರು ಮಾರಾಯಿತು. ಈಗ ಏನೇ ಇದ್ರೂ ಪ್ರಾಫಿಟ್ ಆದ್ರೂ ಇವ್ರಿಗೆ, ಲಾಸ್ ಆದ್ರೂ ಇವ್ರಿಗೆ ಅಂತಲೇ ಹೇಳೋದು. ಲಾಸ್ ಅಂತ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಆರ್ ಸಿ ಬಿಗೆ ಇರುವಂಥ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ಗೆ, ಈಗ ನಮ್ಮ ಆರ್ ಸಿ ಬಿಗೆ ಇರುವಂಥ ಕ್ರೇಜ್ಗೆ ನೋಡಿದ್ರೆ ಪಕ್ಕ ಇನ್ನು 2 ವರ್ಷದಲ್ಲಿ ದುಡ್ಡನ್ನ ಎತ್ತುತ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಆರ್ ಸಿ ಬಿಗೆ ಇರುವಂಥ ಕ್ರೇಜ್ ನೋಡ್ತಾ ಇದ್ರೆ ಆ ರೇಂಜ್ಗೆ ನಮ್ಮ ಆರ್ ಸಿ ಬಿ ಟೀಮ್ನ ಬೆಳೆಸಿದ್ದಾರೆ ಅಂತಲೇ ಹೇಳ್ಬೋದು ಡಿಯಾಜಿಯೋ ಕಂಪ್ನಿಯವರು. ಹಾಗಾಗಿ ಆರ್ ಸಿ ಬಿ ಅವರು 16,705 ಕೋಟಿಗೆ ಮಾರಿ ನಮ್ಮ ಆರ್ ಸಿ ಬಿ ಟೀಮ್ ಈಗ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ನ ಕಿಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ 4 ಗ್ರೂಪ್ಗಳು ನಮ್ಮ ಆರ್ ಸಿ ಬಿ ಟೀಮ್ನ ಸ್ಟೇಕ್ ಹೋಲ್ಡರ್ಸ್ ಆಗಿದ್ದಾರೆ. ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.